ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮಧ್ಯಂತರ ಜಾಮೀನು ಕೋರಿ ಸುಪ್ರೀಂ ಕೋರ್ಟ್ಗೆ ದರ್ಶನ್ ಅರ್ಜಿಯನ್ನ ಹಾಕೊಂಡಿದ್ದಾರೆ. ಮೇ 4ನೇ ತಾರೀಕು ವಿಚಾರಣೆಯನ್ನ ಕಾಯ್ದಿರಿಸಿದೆ ಸುಪ್ರೀಂ ಕೋರ್ಟ್. ಈ ಹಿಂದೆ ಸುಪ್ರೀಂ ಕೋರ್ಟ್ ಜಾಮೀನನ್ನ ರದ್ದು ಮಾಡಿತ್ತು. ಇದೀಗ ಮಧ್ಯಂತರ ಜಾಮೀನು ಕೋರಿ ದರ್ಶನ್ ಪರ ವಕೀಲರು ಸುಪ್ರೀಂ ಕೋರ್ಟ್ ಕದವನ್ನ ತಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಅಲ್ಲೇ ಹಿಂದೆ ಜಾಮೀನು ರದ್ದು ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಜೈಲು ಪಾಲಾಗಿದ್ದಾರೆ ದರ್ಶನ್. ಎಟ್ ಪ್ರೆಸೆಂಟ್ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇದ್ದಾರೆ. ಈಗ ತನಗೆ ಮಧ್ಯಂತರ ಜಾಮೀನು ಬೇಕು ಅಂತ ಹೇಳಿ ಮತ್ತೆ ರಿಟ್ ಅರ್ಜಿ ಸಲ್ಲಿಕೆಯನ್ನ ಮಾಡಿಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ. 8 ತಿಂಗಳು ಜೈಲು ವಾಸದ ಬಳಿಕ ಬೇಲ್ಗೆ ಅರ್ಜಿಯನ್ನ ಹಾಕೊಂಡಿದ್ದಾರೆ. 27ನೇ ತಾರೀಕು ಸುಪ್ರೀಂಗೆ ದರ್ಶನ್ ಪರ ವಕೀಲರು ಅರ್ಜಿಯನ್ನ ಹಾಕಿದ್ದಾರೆ. ಜಾಮೀನಿಗಾಗಿ ಮಧ್ಯಂತರ ಜಾಮೀನು ಬೇಕು ಅಂತ ಹೇಳಿ ಸುಪ್ರೀಂ ಕದವನ್ನ ತಟ್ಟಿದ್ದಾರೆ. ಕೋರ್ಟ್ ಮೊರೆ ಹೋಗಿದ್ದಾರೆ ದರ್ಶನ್. ವಕೀಲ ರಂಜಿತ್ ರೋಹ್ಟಗಿ ಮೂಲಕ ಅರ್ಜಿ ಸಲ್ಲಿಕೆಯನ್ನ ಮಾಡಿಕೊಂಡಿದ್ದಾರೆ. ಮೇ 4ನೇ ತಾರೀಕು ಈ ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳುತ್ತೆ ಸುಪ್ರೀಂ ಕೋರ್ಟ್. ಮುಂದೇನಾಗುತ್ತೆ ಅಂತ ಹೇಳಿ ಕುತೂಹಲ ಇದೆ. ಮಧ್ಯಂತರ ಬೇಲ್ ಬೇಕು ತನಗೆ ಅಂತ ಹೇಳಿ ದರ್ಶನ್ ಅರ್ಜಿಯನ್ನ ಹಾಕೊಂಡಿರೋದು. ಕಾನೂನು ಪಂಡಿತರು ಹೇಳ್ತಾ ಇದ್ರು ಟ್ರಯಲ್ ಒಂದ್ಸತಿ ಆರಂಭ ಆಗಿರೋದ್ರಿಂದ ಮತ್ತೆ ಜಾಮೀನು ಸಿಗೋದು ಈ ಹಂತದಲ್ಲಿ ಕಷ್ಟ ಅಂತ ಹೇಳಿ. ಬಟ್ ಸುಪ್ರೀಂ ಕೋರ್ಟ್ ಕದವನ್ನ ತಟ್ಟಿರೋದ್ರಿಂದ ಈ ಹಿಂದೆ ಸುಪ್ರೀಂ ಕೋರ್ಟೇ ಜಾಮೀನನ್ನ ಕ್ಯಾನ್ಸಲ್ ಮಾಡಿತ್ತು, ಬೇಲನ್ನ ಕ್ಯಾನ್ಸಲ್ ಮಾಡಿತ್ತು. ಅದರಿಂದಾಗಿ ಮತ್ತೆ ಜೈಲಿಗೆ ಹೋಗುವಂತ ಪರಿಸ್ಥಿತಿ ದರ್ಶನ್ಗೆ ಬಂದಿತ್ತು. ಈಗ ಮತ್ತೆ ಸುಪ್ರೀಂ ಕೋರ್ಟ್ ಕದವನ್ನೇ ತಟ್ಟಿದ್ದಾರೆ. ಮಧ್ಯಂತರ ಜಾಮೀನು ಬೇಕು ಅಂತ ಹೇಳಿ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿದ್ದಾರೆ. 27ನೇ ತಾರೀಕು ಅರ್ಜಿಯನ್ನ ಹಾಕೊಂಡಿರೋದು. ಮೇ 4ನೇ ತಾರೀಕು ಈ ಅರ್ಜಿಯ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಕೈಗೆತ್ತಿಕೊಳ್ಳುತ್ತೆ ಅಂತ ಹೇಳಿ ದಿನಾಂಕವನ್ನ ನಿಗದಿ ಮಾಡಿದೆ. ಸಹಜವಾಗಿ ಕುತೂಹಲ ಈ ಪ್ರಕರಣದಲ್ಲಿ, ಅಂದ್ರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A2 ಆಗಿದ್ದಾರೆ ದರ್ಶನ್. ಡಿಜಿಟಲ್ ಎವಿಡೆನ್ಸ್ಗಳನ್ನ ಪೊಲೀಸರು ಸಂಗ್ರಹ ಮಾಡಿಟ್ಟಿದ್ದಾರೆ. ಕೋರ್ಟ್ಗೂ ಕೂಡ ಅದನ್ನು ಸಬ್ಮಿಟ್ ಮಾಡಿದ್ದಾರೆ. ಹಲವಾರು ಸಾಕ್ಷಿಗಳನ್ನು ಕೂಡ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿರೋದ್ರಿಂದ ಚಾರ್ಜ್ ಶೀಟ್ನಲ್ಲಿ ದರ್ಶನ್ ಪಾತ್ರದ ಬಗ್ಗೆನೂ ಕೂಡ ಉಲ್ಲೇಖವನ್ನ ಮಾಡಿದ್ರು. ಹಂಗಾಗಿ ಕಾನೂನು ಚೌಕಟ್ಟಿನಲ್ಲಿ ದರ್ಶನ್ ಇರೋದ್ರಿಂದ ಸುಪ್ರೀಂ ಕೋರ್ಟ್ ಏನ್ ನಿರ್ಧಾರ ಕೈಗೊಳ್ಳುತ್ತೆ ಅಂತ ಹೇಳಿ ಈಗ ಸಹಜವಾಗಿ ಒಂದು ಕುತೂಹಲ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಕಳೆದ ಬಾರಿ ಬೇಲ್ ಪಡ್ಕೊಳ್ಳುವಂತ ಸಂದರ್ಭದಲ್ಲಿ ಆರೋಗ್ಯದ ಒಂದು ಸಮಸ್ಯೆ ತನಗಿದೆ, ತೀವ್ರ ರೀತಿಯಲ್ಲಿ ಬೆನ್ನೋವಿದೆ, ಸರ್ಜರಿಯ ಅಗತ್ಯತೆ ಇದೆ ಅಂತ ಹೇಳಿ ಈ ಹೆಲ್ತ್ ಎಮರ್ಜೆನ್ಸಿ ಬೇಸಿಸ್ ಮೇಲೆ ಮೆಡಿಕಲ್ ಬೇಲ್ ಅನ್ನ ತಗೊಂಡಿದ್ರು. ಈಗ ಮತ್ತೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಅಲ್ಲೇ ಲಾಸ್ಟ್ ಟೈಮ್ ಬೇಲ್ ಕ್ಯಾನ್ಸಲ್ ಆಗಿದ್ದು. ಸೊ ಈ ಸಂದರ್ಭದಲ್ಲಿ ಯಾವ ಆಧಾರದಲ್ಲಿ ಬೇಲ್ ಬೇಕು ಅಂತ ಹೇಳಿ ಅರ್ಜಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ? ಖಂಡಿತವಾಗ್ಲೂ ಶರ್ಮಿತಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ನಟ ದರ್ಶನ್ 2ನೇ ಬಾರಿ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಆಲ್ಮೋಸ್ಟ್ 8.5 ತಿಂಗಳಾಯಿತು. ಈಗ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಕೋರಿ ಅರ್ಜಿಯನ್ನು ಕೂಡ ಹಾಕ್ಕೊಂಡಿರುವಂಥದ್ದು. ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ರೋಹಟಗಿ ಅವರ ಮುಖಾಂತರವಾಗಿ ಒಂದು ಅರ್ಜಿಯನ್ನು ಹಾಕ್ಕೊಂಡಿದ್ದು. ಅರ್ಜಿಯಲ್ಲೂ ಕೂಡ ಅಷ್ಟೇ ಅವರು ಸ್ಪೆಸಿಫಿಕ್ ಆಗಿ ಒಂದಷ್ಟು ಅಂಶಗಳನ್ನು ಮೆನ್ಷನ್ ಮಾಡಿರುವಂಥದ್ದು. ಈಗಾಗಲೇ ಕೇಸ್ನ ಟ್ರಯಲ್ ಅನ್ನುವಂಥದ್ದು ಆರಂಭ ಆಗ್ತಾ ಇದೆ. ಕೇಸ್ನ ಟ್ರಯಲ್ ಹಂತದಲ್ಲಿ ಸಾಕ್ಷಿಗಳ ವಿಚಾರಣೆ ಕೂಡ ಅಷ್ಟೇ ತುಂಬ ಡಿಲೇ ಆಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಇಂಥ ಸಂದರ್ಭದಲ್ಲಿ ನನಗೆ ಜಾಮೀನನ್ನು ಕೊಡಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇನ್ನೂ ಕೂಡ ಅಷ್ಟೇ ಏನೆಲ್ಲ ಅಂಶಗಳನ್ನು ಇಟ್ಕೊಂಡು ಇವರು ಮನವಿಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋಂಥದ್ರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿ ಸಿಕ್ಕಿಲ್ಲ. ಆದರೆ ಒಂದಂತೂ ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು, ಟ್ರಯಲ್ ಹಂತದಲ್ಲಿ ಸಾಕ್ಷಿಗಳ ವಿಚಾರಣೆ ಅನ್ನುವಂಥದ್ದು ತುಂಬ ಡಿಲೇ ಆಗ್ತಿದೆ. ಒಂದೊಂದು ಸಾಕ್ಷಿಯು ಕೂಡ ಅಷ್ಟೇ ಸುಮಾರು 10-15 ದಿನಗಳು ತಗೊಳ್ತಾ ಇದೆ. ಈಗ ಏನಾದರೂ ಹೋದಂಥ ಹೇಳಿ 2-3 ವರ್ಷ ಆದರೂ ಕೂಡ ಆಶ್ಚರ್ಯ ಇಲ್ಲ. ಆ ಒಂದು ಕಾರಣಕ್ಕೋಸ್ಕರ ನಮಗೆ ಜಾಮೀನನ್ನು ಕೊಡಿ, ನಾವು ಯಾವುದೇ ರೀತಿ ಸಾಕ್ಷಿಗಳ ಮೇಲೆ ಒತ್ತಡ ಹಾಕುವಂಥದ್ದಾಗಿರ್ಬೋದು, ಬೆದರಿಕೆ ಹಾಕುವಂಥದ್ದಾಗಿರ್ಬೋದು, ತಿರುಚುವಂಥದ್ದು ಇದು ಯಾವುದೂ ಕೂಡ ಅಷ್ಟೇ ಮಾಡೋದಿಲ್ಲ ಅನ್ನೋಂಥ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ಆಲ್ಮೋಸ್ಟು 1 ವರ್ಷಕ್ಕೂ ಮೇಲಾಯಿತು. ಯಾಕಂದರೆ ಎರಡನೇ ಬಾರಿ ನಟ ದರ್ಶನ್ ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ದು. ಒಂದು ಕಡೆ ಹೈಕೋರ್ಟ್ ಕೂಡ ಅಷ್ಟೇ ಜಾಮೀನು ಕೊಡ್ತು. ಇದಾದಂಥ ಬಳಿಕ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡ್ತು. ಈಗ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿದಾದಂಥ ಬಳಿಕ 8.5 ತಿಂಗಳಾಯಿತು. ಈಗ 8.5 ತಿಂಗಳಾದಂಥ ಬಳಿಕ ಮತ್ತೆ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ದಾರೆ. ಇಲ್ಲಿ ಯಾವ ಒಂದು ಆಧಾರವನ್ನು ಇಟ್ಕೊಂಡು ಇವರು ಆರ್ಗ್ಯುಮೆಂಟ್ ಮಾಡ್ತಾರೆ ಅನ್ನುವಂಥದ್ದು ಮೇ 4ನೇ ತಾರೀಕು ಗೊತ್ತಾಗುತ್ತೆ. ಯಾಕಂದರೆ ಇವರು ಇದೇ ತಿಂಗಳ 14ನೇ ತಾರೀಕಿನಂದು ಪಿಟಿಷನನ್ನು ಫೈಲ್ ಮಾಡ್ತಾರೆ. ಅದನ್ನು 27ನೇ ತಾರೀಕಿನಂದು ರಿವ್ಯೂ ಮಾಡ್ತಾರೆ. ರಿವ್ಯೂ ಮಾಡಿದ್ದಾದಂಥ ಬಳಿಕ ಒಂದು ದಿನಾಂಕವನ್ನು ನಿಗದಿ ಮಾಡಿದರೆ ಅದು ಮೇ 4ರಂದು ಅರ್ಜಿ ವಿಚಾರಣೆಯನ್ನು ಮಾಡೋಣ ಅಂತ ಹೇಳಿದರೆ. ಸದ್ಯಕ್ಕೆ ಸರ್ಕಾರದ ಪರವಾಗಿ ಕೂಡ ಅಷ್ಟೇ, ಅಂದರೆ
ಪೊಲೀಸರ ಪರವಾಗಿ ಕೂಡ ಅಷ್ಟೇ ಈಗಾಗಲೇ ಹಿರಿಯ ವಕೀಲರು ಕೂಡ ಅಷ್ಟೇ ಆ ಒಂದು ಏನೆಲ್ಲ ಪಿಟಿಷನನ್ನು ಹಾಕ್ಕೊಂಡಿದ್ದಾರೆ, ಯಾವ ಆಧಾರದ ಮೇಲೆ ಹಾಕ್ಕೊಂಡಿದ್ದಾರೆ, ಅದಕ್ಕೆ ಏನೆಲ್ಲ ಅಬ್ಜೆಕ್ಷನನ್ನು ಫೈಲ್ ಮಾಡಬೇಕು, ಯಾಕಂದರೆ ಈಗ ತನಿಖೆ ಆಗೋಗಿದೆ, ಜೊತೆಗೆ ಟ್ರಯಲ್ ಹಂತದಲ್ಲಿರುವಂಥ ಕಾರಣಕ್ಕೋಸ್ಕರ ಇಂಥ ಪರ್ಟಿಕ್ಯುಲರ್ ಟೈಮ್ನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಬೇಲನ್ನು ಕೊಡಬೇಡಿ ಅನ್ನುವಂಥ ನಿಟ್ಟಿನಲ್ಲಿ ಅಬ್ಜೆಕ್ಷನ್ಗೂ ಕೂಡ ಅಷ್ಟು ಈಗಾಗಲೇ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ನಟ ದರ್ಶನ್ ಒಬ್ಬ ಪ್ರಭಾವಿಯಾಗಿದ್ದಾನೆ, ಸಾಕಷ್ಟು ರಾಜಕಾರಣಿಗಳ ನಂಟಿದೆ, ಜೊತೆಗೆ ಹಣದ ಒಂದು ಬಲ ಇರುವಂತಹ ವ್ಯಕ್ತಿ. ಇಂತಹ ವ್ಯಕ್ತಿಗೆ ಏನಾದರೂ ಟ್ರಯಲ್ ಹಂತದಲ್ಲಿ ಏನಾದರೂ ಬೇಲ್ ಕೊಟ್ಟಂಥ ವೇಳೆಯಲ್ಲಿ ಖಂಡಿತವಾಗಿಯೂ ಕೂಡ ಸಾಕ್ಷಿಗಳ ಮೇಲೆ ಇವರು ಒತ್ತಡವನ್ನು ಹಾಕ್ತಾರೆ ಅಥವಾ ಸಾಕ್ಷಿಗಳನ್ನು ಕೊಂಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಸಾಕ್ಷಿಗಳು ನಾಳೆ ತನಿಖಾಧಿಕಾರಿ ಮುಂದೆ ಒಂದು ಹೇಳಿಕೆಯನ್ನು ಕೊಟ್ಟು ಕೋರ್ಟ್ನ ಮುಂದೆ ಒಂದು ಹೇಳಿಕೆಯನ್ನು ಕೊಡ್ಬೋದು. ಆ ಒಂದು ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಜಾಮೀನನ್ನು ಇಂತಹ ಸಂದರ್ಭದಲ್ಲಿ ಕೊಡಬೇಡಿ ಅಂತ ಹೇಳ್ಬಿಟ್ಟು ಆಕ್ಷೇಪಣೆ ಸಲ್ಲಿಸೋದಕ್ಕೂ ಕೂಡ ಈಗಾಗಲೇ ಸರ್ಕಾರದ ಪರ ವಕೀಲರು ಕೂಡ ಈಗ ಎಲ್ಲ ರೀತಿಯಂಥ ತಯಾರಿಗಳನ್ನು ಕೂಡ ಈಗಾಗಲೇ ಮಾಡ್ಕೊಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಮೇ 4ನೇ ತಾರೀಕಿನಂದು ರಿಸರ್ವ್ ಮಾಡಿದ್ದಾರೆ. ಮೇ 4ನೇ ತಾರೀಕಿನಂದು ಅರ್ಜಿ ವಿಚಾರಣೆ ಬರುತ್ತೆ. ಅರ್ಜಿ ವಿಚಾರಣೆಯ ಸಂದರ್ಭದಲ್ಲೂ ಕೂಡ ಅಷ್ಟೇ ಬಹುತೇಕ ದರ್ಶನ ಪರ ವಕೀಲರು ಮನವಿ ಮಾಡುವಂಥದ್ದು ಸಾಕ್ಷಿಗಳ ಒಂದು ಹೇಳಿಕೆ ಡಿಲೇ ಆಗ್ತಾ ಇದೆ ಕೋರ್ಟಲ್ಲಿ. ಜೊತೆಗೆ ಇನ್ನೊಂದೇನು ಅಂತಂದರೆ ಅನಾರೋಗ್ಯದ ಕಾರಣ ಕೂಡ ಅಷ್ಟೇ ಹೇಳುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾಕಂದರೆ ಕಳೆದ ಬಾರಿಯೂ ಕೂಡ ಅಷ್ಟೇ ಇದೇ ರೀತಿ ಅನಾರೋಗ್ಯದ ಸಮಸ್ಯೆಯನ್ನು ಮುಂದಿಟ್ಕೊಂಡು ಹೈಕೋರ್ಟ್ನಲ್ಲಿ ಬೇಲನ್ನು ಪಡ್ಕೊಳ್ತಾರೆ. 6 ವಾರಗಳ ಕಾಲ ನಾನು ಆಪರೇಷನ್ ಮಾಡಿಸ್ಕೊಳ್ಬೇಕು ಅಂತ ಬೇಲ್ ತಗೊಂತಾರೆ, ಇಂಟ್ರೀಮ್ ಬೇಲ್ ತಗೊತಾರೆ. ಇದಾಂತ ಬಳಿಕ ಹೈಕೋರ್ಟ್ನಿಂದಲೇ ರೆಗ್ಯುಲರ್ ಬೇಲ್ ಆಗುತ್ತೆ. ಎಗೇನ್ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಯಾವುದೇ ರೀತಿಯ ಅಂತ ಒಂದು ಆಪರೇಷನ್ ಆಗಿರ್ಬೋದು ಯಾವುದೂ ಕೂಡ ಮಾಡಿಸ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಿದಂಥ ವೇಳೆಯಲ್ಲಿ ಬೇಲನ್ನು ರಿಜೆಕ್ಟ್ ಮಾಡ್ತಾರೆ. ಈಗ ಅನಾರೋಗ್ಯದ ಕಾರಣ ಕೊಟ್ಟರೂ ಕೂಡ ಅಷ್ಟೇ ಅದಕ್ಕೆ ಸೂಕ್ತವಾಗಿ ವೈದ್ಯಕೀಯ ತಪಾಸಣೆ ಆಗಿರಬೇಕು. ವೈದ್ಯಕೀಯ ತಪಾಸಣೆ ಆದಂಥ ಬಳಿಕ ವೈದ್ಯಾಧಿಕಾರಿಗಳೊಂದು ಸೂಚನೆಯನ್ನು ಕೊಟ್ಟಿರಬೇಕು. ಹೌದು, ಪರ್ಟಿಕ್ಯುಲರ್ ಆಗಿ ಇಂಥ ಒಂದು ಅನಾರೋಗ್ಯದ ಮೇಲೆ ಇಂಥ ಸಮಸ್ಯೆ ಆರೋಗ್ಯದ ಮೇಲೆ ಎದುರಾಗ್ತಿದೆ, ಅದಕ್ಕೆ ಸರ್ಜರಿ ಅವಶ್ಯಕತೆ ಇತ್ತು ಅಂದರೆ ಸರ್ಜರಿ ಬೇಕು ಅಂತ ಹೇಳ್ಬಿಟ್ಟು. ಯಾಕಂದರೆ ನಟ ದರ್ಶನ್ 2ನೇ ಬಾರಿ ಪರಪ್ಪನ ಅಗ್ರಹಾರಕ್ಕೆ ಹೋದಂತಹ ವೇಳೆಯಲ್ಲಿ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಕೂಡ ಅಷ್ಟೇ ಪರಿಶೀಲನೆ ಮಾಡಿದ್ರು. ಬೆನ್ನೋವಿದೆ ಅಂತ ಹೇಳ್ತಾ ಇದ್ರು, ಕಾಲು ನಡೆಯೋಕ್ಕಾಗ್ತಿಲ್ಲ ಅಂತ ಹೇಳ್ತಿದ್ರು. ಇದನ್ನು ಕೌನ್ಸಿಲಿಂಗ್ ಬೇಕು ಅಂದರೆ ತನಗೆ ಫಿಸಿಯೋ ಬೇಕು ಅಂತ ಕೂಡ ಕೇಳಿದ್ರು. ಆ ಸಂದರ್ಭದಲ್ಲಿ 2 ಬಾರಿ ಫಿಸಿಯೋ ಮಾಡ್ಕೊಂಡು ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ವೈದ್ಯಾಧಿಕಾರಿಗಳು ಅವತ್ತು ರಿಪೋರ್ಟ್ ಕೊಟ್ಟಿದ್ರು. ಈಗ ನಟ ದರ್ಶನ್ ಅನಾರೋಗ್ಯದ ನೆಪ ಒಡ್ಡು ಕೂಡ ಅಷ್ಟೇ ಹೋಗಿದ್ರು ಕೂಡ ಅಷ್ಟೇ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದಷ್ಟು ಡಾಕ್ಯುಮೆಂಟ್ಸನ್ನು ಕೂಡ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಒಟ್ಟಿನಲ್ಲಿ ನಟ ದರ್ಶನ್ ಕೊನೆಗೂ ಕೂಡ ಅಷ್ಟೇ ಸುಮಾರು 8.5 ತಿಂಗಳಾಯಿತು 2ನೇ ಬಾರಿ ಜೈಲ್ಗೆ ಹೋಗಿ. ಈಗ ಜಾಮೀನು ಕೋರಿ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಪಿಟಿಷನನ್ನು ಮೂವ್ ಮಾಡ್ಕೊಂಡಿದ್ದಾರೆ. ಈಗ 4ನೇ ತಾರೀಕಿನಂದು ಅರ್ಜಿ ವಿಚಾರಣೆ ಆಯಿತು. ಅವತ್ತು ಏನಾಗುತ್ತೆ ಅನ್ನುವಂಥದ್ದು ಕೂಡ ಅಷ್ಟೇ ಬಹಳ ಅಂದರೆ ಬಹಳ ಕ್ಯೂರಿಯಾಸಿಟಿ ಆಗಿರುವಂತಹದ್ದು. ಫಾಲೋ ಮಾಡೋಣ. ಥ್ಯಾಂಕ್ ಯು ಮಂಜು.